ಆ ಹಳ್ಳಿಯಲ್ಲಿ ಇದ್ದ ಜನರು ಪ್ರತಿದಿನ ಯಾಕೆ ಸಾಯ್ತಾ ಇದ್ರು? ಒಂದು ಕಾಗೆ ಕಡಿತದಿಂದ ಆ ಹಳ್ಳಿಯಲ್ಲಿದ್ದ ಜನರು ಸಾವನ್ನು ಈಡಾಗ್ತಾ ಇದ್ರು. ಅದು ಯಾಕೆ ಅಂತ ಈ ಸ್ಟೋರಿಯಲ್ಲಿ ಹೇಳ್ತಾ ಇದ್ದೀನಿ. ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಿದ್ದು. ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ಒಂದು ಹಳ್ಳಿಯ ಮೇಲೆ ಶಾಪಿತ ಹಳ್ಳಿ ಯಾಕೆ ಆಯಿತು, ಆ ಸ್ವರ್ಣಗಿರಿಯಲ್ಲಿ ಇದ್ದ ಹಳ್ಳಿಯ ಜನರು ಸಮಸ್ಯೆಗೆ ಯಾಕೆ ಈಡಾಗಿದ್ರು ಅಂತ ಈ ಸ್ಟೋರಿ ಮುಖಾಂತರ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಆ ಹಳ್ಳಿಯಲ್ಲಿ ಒಂದು ಚಿಕ್ಕ ಹಳ್ಳಿ, ಆ ಸ್ವರ್ಣಗಿರಿಯ ಹಳ್ಳಿಯಲ್ಲಿ ಪ್ರತಿ ದಿನದಂತೆ ಅಲ್ಲಿದ್ದ ಜನರು ಸಂತೋಷದಿಂದ ಇರ್ತಾ ಇದ್ರು. ಒಂದಿನ ಬಂದ್ಬಿಟ್ಟು ಅಲ್ಲಿ ಆ ಹಳ್ಳಿಯ ಮುಖಂಡನಾದ ವೆಂಕಟ ಬಳ್ಳಾಳ ಅಂತ ಇರ್ತಾನೆ. ಅವನು ಆ ಹಳ್ಳಿಗೆ ಗೌಡ ಆಗಿರ್ತಾನೆ. ಆದ ಕಾರಣದಿಂದ ಆ ಹಳ್ಳಿಯ ಜನರಲ್ಲಿ ಈ ವೆಂಕಟ ಬಳ್ಳಾಳ ಒಳ್ಳೆಯ ರೀತಿಯಿಂದ ಇರ್ತಾನೆ. ಆದ ಕಾರಣದಿಂದ ಹಳ್ಳಿಯ ಜನರು ಅವನು ಹೇಳಿದ ರೀತಿಯಲ್ಲಿ ಚೆನ್ನಾಗಿ ಆ ಹಳ್ಳಿಯ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ದಿನ ಕಳೆದಂತೆ ಆ ಹಳ್ಳಿಗೆ ಒಬ್ಬ ಮಾಂತ್ರಿಕ ಬರ್ತಾನೆ. ಮಾಂತ್ರಿಕ ಬಂದು ಅದೇ ಹಳ್ಳಿಯಲ್ಲಿ ನೆಲೆ ಊರ್ತಾನೆ. ನೆಲೆ ಊರಿ ಅವನು ಸಹ ಒಂದು ಚಿಕ್ಕ ಕುಟುಂಬ